ಓಪನ್ ಮಾಡುವ ಏನು ತಂದೋನೆ ಅದು. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಶೀಲಾ ರಮೇಶ್ ವ್ಲಾಗ್. ಎಲ್ರಿಗೂ ಇವತ್ತಿನ ಒಂದು ವ್ಲಾಗಿಗೆ ಶೀಲಾ ಇಲ್ಲಿ ಲಾವ್ಗೆ ಒತ್ತು ಕೊಡು, ಹಿಂಗೆ ಹಿಂಗೆ ಹಾಂ ಕೊಡು ಬೇಗ. ಇವತ್ತಿನ ಒಂದು ಸಂಡೇ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ಏನು ಸ್ಪೆಷಲ್ ಅಂತ ಅಂದರೆ ನಡಿ. ಇವತ್ತು ಬಂದು ನಮ್ಮ 19th ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಸಿಕ್ಕಾಪಟ್ಟೆ ಬಿಸಿ ಇರ್ಲಿದ್ದೀವಿ. ಟೈಮ್ ಬಂದು 8 o'clock ಆಗೋಗಿದೆ. ಏನಕ್ಕೆ ಇಷ್ಟೊಂದು ಬ್ಯುಸಿ ಅಂತ ನಾನು ಹೋಗ್ತಾ ಹೇಳ್ತೀನಿ. ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ. ಮನೆಯಲ್ಲಿ ಕಂಪ್ಲೀಟು ಕೆಲಸ, ಸ್ನಾನ, ಪೂಜೆ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪೂಜೆನ ಮುಗಿಸ್ಕೊಂಡು ಬರಬೇಕು. ಬೀಗ ಹಾಕು ಮನೆದ ಜಾಬ್ಗೆ ಇಟ್ಕೊಬಿಡಿ. ಇದನ್ನ ಮೊದಲನೇದಾಗಿ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ. ಇದನ್ನೇ ತಗೊಳ್ಳೋರಿ ಗಾಡಿ, ಅದು ಚಿಕ್ಕದಾಯ್ತದೆ ಕಣ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನಮಗೆ ಇನ್ನೂ ಚೆನ್ನಾಗಿರಲಿ ಲೈಫ್ ಟೈಮ್ ಅಂತ ಹೇಳಿ ಆಶೀರ್ವಾದನ ಮಾಡಿ ಇರೋ ಕಡೆಯಿಂದನೇ ಅಂತ ಹೇಳ್ತಾ ತಗೊಳ್ಳಿ. ಬೀಗ ಹಾಕವ. ಆಶೀರ್ವಾದನ ಮಾಡಿ ದೇವಸ್ಥಾನಕ್ಕೆ ಈಗ ಒಂದು ವೇನಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಒಂದು ಮದುವೆ ಕೂಡ ಇದೆ, ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡು ಬರಬೇಕು. ಯಾಕೆ ಇಷ್ಟೊಂದು ವರಿ ಅಂತ ಅಂದರೆ, ನಮ್ಮ ಮನೆ ದೇವರು ಸಿದ್ದಪ್ಪಾಜಿ ದೇವಸ್ಥಾನ ಚಿಕ್ಕಲ್ಲೂರಿಗೆ ಹೋಗಬೇಕು. ನಾನು ಹೋಗ್ತಿಲ್ಲ, ಹಸ್ಬೆಂಡ್ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಹೋಗೋದಕ್ಕೆ ಆಲ್ರೆಡಿ ವೆಹಿಕಲ್ಲು ನಿಂತಿದೆ ಅಂತೆ. ಹಂಗಾಗಿ ಅವ್ರು ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತವ್ರೆ. ಬನ್ನಿ ಈಗ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ. ಬೇಡ ಕಣಂತ ಬೀಗ ಆಗ್ತೈತೆ ತಾನೇ. ದೇವಸ್ಥಾನಕ್ಕೆ ಹೋಗೋಣ, ಸಿಗ್ತೇನೆ. ಹಾಗೆ ನಾವಿವಾಗ ನಮ್ಮ ನಿಯರ್ ಬೈಯಲ್ಲಿ ಇರುವಂಥ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಬಂದು ನೋಡಿದ್ರೆ ಮಹಾಮಂಗಳಾರತಿನೇ ಮಾಡಿರಲಿಲ್ಲ. ಸದ್ಯಕ್ಕೆ ಇವಾಗ ಮಹಾಮಂಗಳಾರತಿ ಆಗಲ್ಲ, ಇನ್ನೂ ಸ್ವಲ್ಪ ತಡ ಆಗುತ್ತೆ. ಈ ದೇವಸ್ಥಾನನ ಬಂದು ಆದಿಚುಂಚನಗಿರಿ ಮಠಾಧೀಶರು ವಹಿಸ್ಕೊಂಡಿರೋದ್ರಿಂದ ಅವರು ಸ್ವಲ್ಪ ತಡ ಆಗುತ್ತೆ. ಬಂದು ಮಹಾಮಂಗಳಾರತಿ ಎಲ್ಲ ಆದಮೇಲೆ ಅರ್ಚನೆ ಪೂಜೆ ಏನೇ ಇದ್ರೂ ಅಲ್ಲಿವರೆಗೂ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಅಂದರು. ಇವಾಗ ಏನಪ್ಪ ಮಾಡೋದು ಅಂತ ಬೇಜಾರು ಮಾಡ್ಕೊಂಡು ಕೂತಿದ್ದಾಗಲೇ ಬ್ಲೆಸ್ಸಿಂಗ್ ಅನಿಸೋ ರೀತಿಯಲ್ಲಿ ಮಠದ ಗುರುಗಳೇ ಬಂದರು. ಅವರ ಒಂದು ಸಮ್ಮುಖದಲ್ಲೇ ಅವರೇ ಮಹಾಮಂಗಳಾರತಿ ಮಾಡಿ ಎಲ್ರಿಗೂ ಮಂಗಳಾರತಿ ಎಲ್ಲ ಕೊಟ್ಟರು. ಅದಾದಮೇಲೆ ಅವರ ಒಂದು ಆಶೀರ್ವಾದನೂ ಕೂಡ ಸಿಕ್ತು. ಅವ್ರ ಕಾಲಿಗೂ ಬಿದ್ದು ಆಶೀರ್ವಾದ ಎಲ್ಲ ತಗೊಂಡು ಸೋ ಬ್ಲೆಸ್ಸಿಂಗ್ ಅನ್ನಿಸ್ತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದಾದಮೇಲೆ ಅವ್ರು ಬಂದಮೇಲೆ ಪೂಜೆ ಎಲ್ಲ ಮಾಡಿಸಿ, ಹೆಸರೆಲ್ಲ ಹೇಳಿ ಅರ್ಚನೆ ಎಲ್ಲ ಮಾಡಿಸಿ ಅವ್ರ ಕಾಲಿಗೂ ಬಿದ್ದು ಆಶೀರ್ವಾದ ಎಲ್ಲ ತೊಗೊಂಡು ತುಂಬ ಖುಷಿಯಾಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಆದಮೇಲೆ ಹೇಳಿದ್ನಲ್ಲ, ದೇವಸ್ಥಾನದ ಚೌಟ್ರಿನಲ್ಲೇ ಮದುವೆ ಇದೆ ನಮ್ಮೂರ್ದು ಒಂದು ಅಂತ, ಅಲ್ಲಿಗೂ ಹೋಗಿ ಮಾತಾಡಿಸ್ಕೊಂಡು ಅಲ್ಲೇ ಮಾರ್ನಿಂಗ್ ಟಿಫನ್ನ ಮಾಡಿಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ಈ ಕಡೆ ತಿರುಗು ಹೋಗ್ಲಿ ಕಾಣಿಸ್ತಾ ಇಲ್ಲ. ಪೂಜೆ ಎಲ್ಲ ಮುಗೀತು. ಮೊದಲಿಗೆ ಸಿಕ್ಕಾಪಟ್ಟೆ ಹರ್ಟಾಯಿತು. ಏಕಪ್ಪ ಅಂತ ಅಂದರೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ಪೆಟ್ರೋಲ್ ಬಂಕ್ ಹತ್ರನೇ ಒಂದು ಬ್ಯಾಡ್ ನ್ಯೂಸ್ ಕೇಳಿದ್ವಿ. ಅದಾದಮೇಲೆ ದೇವಸ್ಥಾನ ಹತ್ರ ಬಂದರೆ ದೇವಸ್ಥಾನದಲ್ಲಿ ಅಲಂಕಾರ ಆಗಿತ್ತು. ಆದರೆ ಮಹಾಮಂಗಳಾರತಿ ಆಗೋದು ಇನ್ನೂ ತುಂಬ ಲೇಟ್ ಆಗುತ್ತೆ ಅಂತ ಅಂದರು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಆದರೂ ಕೂಡ ಪೂಜೆ ಮಾಡುವಂಗೆ ಕಾಣಿಸ್ತಿರ್ಲಿಲ್ಲ. ಏನಪ್ಪ ಇವತ್ತು ಹೆಂಗಾಗೋಯ್ತಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಅಷ್ಟರೊಳಗೆ ಆದಿಚುಂಚನಗಿರಿ ದೊಡ್ಡ ಗುರುಗಳೇ ಬಂದು ಮಂಗಳಾರತಿ ಎಲ್ಲ ಮಾಡಿದ್ರು. ಅದಾದಮೇಲೆ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು. ಸಿಕ್ಕಾಪಟ್ಟೆ ಖುಷಿಯಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಇದೇ ಚೌಟ್ರಿನಲ್ಲೇ ಇರುವಂಥ ಇದೇ ದೇವಸ್ಥಾನದಲ್ಲೇ ಇರುವಂಥ ಚೌಟ್ರಿನಲ್ಲಿ ನಮ್ಮ ಊರದು ಅಂದರೆ ನಮ್ಮ ಅಪ್ಪ ಊರ ಕಡೆದು ಒಂದು ಮದುವೆ ಇತ್ತು. ಅಲ್ಲಿಗೂ ವಿಸಿಟ್ ಕೊಟ್ಟು ಹುಡುಗರನ್ನ ಮಾತಾಡಿಸ್ಕೊಂಡು ಮಾರ್ನಿಂಗ್ ತಿಂಡಿನೂ ಕೂಡ ಬ್ರೇಕ್ಫಾಸ್ಟ್ ಅಲ್ಲೇ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಎಲ್ಲ ಹರಿಬರಿ ಇವತ್ತು. ಇವಾಗ ಹೋಗಿ ಮತ್ತೆ ಇನ್ನೊಂದು ಕಡೆ ಅಂತ ಹೋಗಬೇಕು. ಆ್ಯನಿವರ್ಸರಿ ಫೀಲೇ ಕೊಡ್ತಾಯಿಲ್ಲ ಇವತ್ತು. ಹೊರಗಡೆ ಎಲ್ಲಾದರೂ ಹೋಗೋಣ, ಓಡಾಡಿಕೊಂಡು ಡಿನ್ನರೆಲ್ಲ ಮುಗಿಸ್ಕೊಂಡು ಬರೋಣ ಅಂತೆಲ್ಲ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಆ ಪ್ಲ್ಯಾನ್ ಎಲ್ಲ ಕೈ ಕೊಡ್ತು. ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಹಂಗಾಗುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗೆ ಈಗ ನೋಡಿದ್ರೆ ನೈಟು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದಕ್ಕೆ ನೈಟು
ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆಗಲೇ ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೇ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂತ ಹೇಳಿ. ನಮ್ಮ ಮನೆಯವರ ಭಾವನ ತಮ್ಮ ತೀರೋದ್ರು. ಸೊ ಚಿಕ್ಕಲ್ಲೂರಿಗೂ ಕೂಡ ಹೋಗೋದು ಕ್ಯಾನ್ಸಲ್ ಆಯಿತು. ನನ್ನ ದೊಡ್ಡ ಮಗ ರಾತ್ರಿ ಬಸ್ಸಲ್ಲೇ ಹೋಗಿದ್ದ. ಸರಿ ನೀನೇ ದರ್ಶನ ಮಾಡ್ಕೊಬಾರಪ್ಪ ಅಂತ ಅವನಿಗೆ ಫೋನ್ ಮಾಡಿ ಹೇಳಿಬಿಟ್ಟು ಇವರು ಮನೆಗೆ ನಾನು ಕರ್ಕೊಬಂದು ಬಿಟ್ಬಿಟ್ಟು ನಾನು ಸಾವು ಹೋಗ್ಬೇಕಾಗಿತ್ತು. ಬಟ್ ಮಂತ್ಲಿ ಪ್ರಾಬ್ಲಮಿಂದ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಅವರು ಸಾವಿಗೆ ಹೋದರು. ಇನ್ನು ಮನೆಯಲ್ಲಿ ನಾನು ಇದ್ದಿದ್ದೇನೆ ಅಲ್ವಾ ಹೆಣ್ಮಕ್ಳದು. ಇನ್ನೇನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇನ್ನು ಸಂಜೆ ಸಿಕ್ಕಾಪಟ್ಟೆ ಹರಟಾಗಿತ್ತು, ಬೇಜಾರಾಗಿತ್ತು. ಇದೇನು ಇವತ್ತು ಹಿಂಗಾಗೋಯ್ತು ಅಂತ. ಹಂಗನ್ಕೊಳ್ಳುವಷ್ಟರಲ್ಲೇ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಚೆನ್ನಾಗಿ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ರು. ನನಗೂ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಬೇಜಾರಾಗಿ ಮಲ್ಕೊಬಿಟ್ಟಿದ್ದೆ. ಇಷ್ಟು ಚೆನ್ನಾಗಿ ಇರೋದ್ರಲ್ಲೇ ನೋಡೋರಿಗೆ ಅದು ತುಂಬ ಗ್ರ್ಯಾಂಡ್ ಅಂತ ಅನ್ನಿಸ್ತೇ ಇರ್ಬೋದು. ಬಟ್ ನನಗೆ ಇದೇನೇ ತುಂಬ 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 ಸೋ ಸ್ಪೆಷಲ್ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬೆಳಗ್ಗೆಯಿಂದ ಅಷ್ಟು ಬೇಜಾರಾಗಿದ್ದಕ್ಕೂ ಇದೊಂದು ಕ್ಷಣದಲ್ಲೇ ಬೆಳಗ್ಗೆಯಿಂದ ಆಗಿದ್ದಂಥ ಒಂದು ಬೇಜಾರನ್ನೆಲ್ಲ ನನ್ನ ಮಕ್ಕಳು ದೂರ ಮಾಡಿಬಿಟ್ರು. ನೋಡ್ತಿದ್ದೀರಲ್ಲ, ಇರೋದ್ರಲ್ಲೇ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ನ ಮಾಡಿದ್ದಾರೆ. ಇದೇ ಅಲ್ವಾ ತಂದೆ ತಾಯಿ ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡೋ ಅಂಥ ಸಣ್ಣ ಪುಟ್ಟ ಖುಷಿ. ಅಂದರೆ ತೀರಾ ದೊಡ್ಡದಾಗಲ್ಲದೆ ಇದ್ದರೂ ಈ ಥರ ಚಿಕ್ಕ ಪುಟ್ಟ ವಿಷಯಗಳೇನೇ ಅಲ್ವಾ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಕೊಡೋದು. ಬಂದ್ಬಿಡು ಸ್ಪಾರ್ಕ ಸಿಗ್ಲಿಲ್ಲ. ಹ್ಯಾಪಿ ಆ್ಯನಿವರ್ಸರಿ ರಮೇಶ್ ಆ್ಯಂಡ್ ಶೀಲಾ. ಹೆಸರೇ ಬಿಡತ್ತಾಗಿ ಇಟ್ಕೊಳ್ರಿ. ಸ್ಟಾರ್ಟ್ ಮಾಡಿ ಒಂಚೂರು. ಅಕ್ಕ ಇದಿಟ್ಕೋ, ಇಟ್ಕೊಳಕ್ಕ, ಹಿಡ್ಕೋ ಒಂದು ನಿಮಿಷ ಇಟ್ಕೊಳಕ್ಕ. ಖುಷಿ ಹೂಕುಂದ ಈಗ ಹಚ್ಬೇಡ ತಿರ್ಗಾ. ಇದು ಬಾ ವಿಡಿಯೋ ಮಾಡ್ಬಾ ಲೋ. ಈಗ ಫಸ್ಟ್ ವಿಡಿಯೋ ಮಾಡು. ಮಾಡಿ ಹಂಗೆ ಖುಷಿ ಪಟ್ರಿ ಹೋಗ್ಲಿ ಇದಕ್ಕೆ ಸಾಕು ಅನ್ಸ್ತದೆ. ಇದೇನೆ ಇಟ್ಕೋ. ಲೋ ಸುಮ್ನೆ ಹಚ್ಬೇಡ. ಇದೈತೆ ಬಟ್ಟೆ ವೈರು ಅಂತೆಲ್ಲ ಚಿಗಪ್ಪ ಇದ್ ಲೋ. ಏನಾದ್ರು ಕೇಳು ಖುಷಿ. ಇದು ಲಾಕ್ ಮಾಡ್ತೀನಿ ಹಂಗೇನೆ. ಬರಲ್ಲ ಬಾ ವಿಡಿಯೋ ಬಿಡ್ಲ ಬಲ ತಿನ್ಕ ಹೋಗಲ್ಲ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಬಾ ಮಾಡಕ್ಕೆ ಬರ್ತು ನಿಮ್ಮ ಚಿಕ್ಕಪ್ಪ. ಇರು ತಿನ್ಸ್ಬಿಡ್ತೀನಿ ಫಸ್ಟು. ಹ್ಯಾಪಿ ಆ್ಯನಿವರ್ಸರಿ. ನಾನು ತಿನ್ನಲ್ಲ ಈಗ ಜಾಸ್ತಿ. ಒಂಚೂರು ನಾನು ಹೋಗಿ ಬಿಸ್ಕೆಟ್ ತಿನ್ನು. ಒಂಚೂರು ಡಾರ್ಕ್ ಚಾಕ್ಲೇಟ್ ಇಟ್ಕೊಂಡು ತಿಂದಿರಲ್ಲ. ಹ್ಯಾಪಿ ಆ್ಯನಿವರ್ಸರಿ. ನನ್ನ ಬರ್ಡೇದೆ ಕೇಕು ಚೆನ್ನಾಗಿತ್ತು ಅಂತಂದಲ್ಲ, ಅದಕ್ಕೆ ಅದನ್ನೇ ತಂದು ಹೇಳ್ದ. ಇಲ್ಲ ಕೈ ಸೀಟ್ಕತೀನಿ. ಇದನ್ನ ಯಾಕೆ ಎತ್ಕೊಂಡ್ಬಂದೆ? ಮುಖ ಒಂಥರ ಫುಲ್ಲು ಪೇಂಟ್ ಥರ ಕಾಣಿಸ್ತದೆ. ಒಳಗೆ ಮಾಡಿದ್ದಿದ್ರೆ ಕ್ಲಾರಿಟಿ ಬಂದಿರೋದು ಚೆನ್ನಾಗಿ. ಧ್ವಂಬ್ರಾಟ ಆಡ್ಬಿಡ್ದ ಅವನು. ನಿನ್ ಮುಖ ಒಂದ್ ಒಳ್ಳೆ ಪೇಂಟ್ ಬಂದಂಗೆ ಬರ್ತೈತೆ. ಓಪನ್ ಮಾಡ್ಬಿಡಿ ಇಲ್ಲೇ. ಅಯ್ಯೋ ಏನು ಲೋ ಒಳಗೆ ಕೊಟ್ಟಿರೈತಿ ಇಟ್ಕೊಂಡು ಏನು ಕಾಣಿಸ್ತಾ ಇಲ್ಲ. ಫುಲ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಅಯ್ಯೋ ಇರು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ರಮೇಶ್ ಆ್ಯಂಡ್ ಶೀಲಾ. ಥ್ಯಾಂಕ್ ಯು ಸೊ ಮಚ್. ಇದನ್ನ ಇಲ್ಲಿ ಬೆಳಕಿನ ಅಭಾವ ಇರೋದ್ರಿಂದ ಕೆಳಗಡೆ ಏನೈತೆ ಅಂತ ಕೇಕ್ ಎತ್ಕೊಳ್ಳಿ. ಈಗ ಬನ್ನಿ ನಡ್ಕೊಂಡೀಗ. ಅಯ್ಯಪ್ಪ ಓಪನ್ ಮಾಡಮ್ಮ. ಏನು ತಂದೋನೆ ಅದು ತಿಂಗಳು ಮುಂಚಿತವಾಗೆ ತಂದು ಮಡಿಕೊಂಡಿರೋದು. ಅವನು ದುಡ್ಡು ತೀರೋಯ್ತದೆ ಅಂತ ಸೇವಿಂಗ್ಸ್ ಅಮೌಂಟಲ್ಲಿ. ಏನಮ್ಮ
ಬಂದೇ ಇರವಾ ಅಲ್ಲೇ ಬಾಂಡ್ಲಿ ಬ್ಲ್ಯಾಕ್ದು ಈ ಕಡೆ ಇದ್ರಲ್ಲಿ ಐತೆ. ಅಪ್ಪ ಇಲ್ಲಿ ಅಪ್ಪ ಕೂಗ್ತಾ ಗಿಫ್ಟ್ ಕೊಂಡ್ರಿ ಇಬ್ರಿಗೂ ಆಗಂತ ತಂದಿದ್ಯಾ ನಾನು ಒಬ್ಳು ಗಿಫ್ಟು ಆರೆ ಬಟ್ಟೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರು. ಗಿಫ್ಟ್ ಮಾಡ್ರಿ ಗಿಫ್ಟ್ ಅಂತಾರೆ ಮಗ ಪ್ರೀತಿಯಿಂದ. ಚೆನ್ನಾಗೈತೆ ಕಣವ. ಓಪನ್ ಮಾಡ ಅಂತದೆ ಹಂಗೆ ಮಾಡ್ದೆ ಓಪನ್ ಮಾಡು ಹಂಗೆ ಮಾಡ್ಕೊಳ್ಳ ಚೆನ್ನಾಗೈತೆ. ಚೆನ್ನಾಗಿದೆ. ಥ್ಯಾಂಕ್ ಯು. ವೆಲ್ಕಮ್. ಚೆನ್ನಾಗೈತೆ ಅಲ್ವಾ ಅದುವೇ. This is a real lifestyle is ಹೆಣ್ಮಕ್ಳು. ನಮ್ಮದೇ ಆ್ಯನಿವರ್ಸರಿ ಆದರೂ ನಮ್ಮದೇ ಆ್ಯನಿವರ್ಸರಿ ಆದರೂ ನಮ್ಮದೇ ಬರ್ತಡೇ ಆದರೂ ಅಥವಾ ಬೇರೆಯವ್ರದೇ ಬರ್ತಡೇ ಆದರೂ ಫೈನಲಿ ಹೆಣ್ಮಕ್ಳಿಗೆ ಈ ಜವಾಬ್ದಾರಿಯಿಂದ ಅಂತೂ ಮುಕ್ತಿ ಸಿಗೋದಿಲ್ಲ. ಸೊ ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮತ್ತು ಚಿಕನ್ ಪೆಪ್ಪರ್ ಗ್ರೇವಿ ಮತ್ತು ಮೊಟ್ಟೆ ಬೇಯಿಸಿ ಇಟ್ಟಿದ್ದೀವಿ. ಇಷ್ಟು ಇವತ್ತಿನ ಒಂದು ಆ್ಯನಿವರ್ಸರಿ ಸ್ಪೆಷಲ್ ಲೈಟ್ ಡಿನ್ನರ್ಗೆ ರೆಡಿ ಮಾಡಿರೋದು. ಇವಾಗ ಇನ್ನೇನು ಕಬಾಬ್ ಹಾಕಿ ತಕ್ಷಣ ಊಟ ತಿನ್ನಬೇಕಷ್ಟೇ. ಎಲ್ಲರೂ ಕ್ರಿಕೆಟ್ ನೋಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ನನ್ನ ವಾಯ್ಸು ಎಷ್ಟು ಕೇಳಿಸ್ತೈತೆ ಗೊತ್ತಿಲ್ಲ, ಕ್ರಿಕೆಟ್ ಬೇರೆ ಕೇಳಿಸ್ತಾ ಇರ್ತದೆ ವಾಯ್ಸು. ಮತ್ತೆ ಬೆಳಗ್ಗೆಯಿಂದ ಅಂತೂ ನನಗೆ ರೀಡಿಂಗು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ದೇವಸ್ಥಾನದಿಂದ ಬಂದಮೇಲೆ. ಏನು ಅಂದ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಏನೂ ಇರಲು ಇಲ್ಲ ಅಂತ ಅಂದ್ಕೊಳ್ಳಿ. ಮಧ್ಯಾಹ್ನ ಮಾಡೋಕ್ಕೆ ಮಾಮೂಲಿ ಹೆಣ್ಮಕ್ಳು ರೆಗ್ಯುಲರ್ ಕೆಲಸ ಮಧ್ಯಾಹ್ನ ಹೇಳಿದ್ನಲ್ಲ. ಹಸ್ಬೆಂಡ್ ಅಂತೂ ಮನೇಲಿ ಇರೋಲ್ಲ ಅಂತ, ಇಲ್ಲ ಅಂದಿತ್ತು ಹೊರಗಡೆ ಹೋಗೋದು ಗೀಗೋದು ಏನಾದರೂ ಮಾಡ್ಬೋದಿತ್ತು. ಒಂದಷ್ಟು ಪ್ಲ್ಯಾನ್ಸ್ಗಳಿತ್ತು, ಎಲ್ಲ ಡಿಸಪಾಯಿಂಟ್ ಆಯಿತು. ಇಟ್ಸ್ ಓಕೆ. ನೆಕ್ಸ್ಟ್ ಇಯರ್ ಕೂಡ ಆ್ಯನಿವರ್ಸರಿ ಬರುತ್ತೆ, ನೆಕ್ಸ್ಟ್ ಇಯರ್ ಸೆಲಿಬ್ರೇಟ್ ಮಾಡೋಣ. ಇವಾಗ ಸದ್ಯಕ್ಕೆ ಇದ್ದಿದ್ರಲ್ಲಿ ಖುಷಿಯಾಗಿ ಇರಬೇಕಷ್ಟೇ ಅಲ್ವಾ. ಸೊ ಊಟ ಎಲ್ಲ ಮುಗೀತು, ಮಕ್ಕಳು ಕೂಡ ಮಲ್ಕೊಂಡ್ರು. ಹಾಗೆ ಈ ವಿಡಿಯೋನೂ ಕೂಡ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ಆ್ಯಂಡ್ ಸಿಂಪಲ್ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್. ಆವಾಗಲೇ ಹೇಳ್ದಂಗೆ ತುಂಬ ಪ್ಲಾನ್ಸ್ ಇತ್ತು. ಟೆಂಪಲ್ಗೆ ಹೋಗಿದ್ದು ಬರೋಣ, ಮೂವಿಗೆ ಹೋಗೋಣ, ಆ್ಯಂಡ್ ಹೊರಗಡೆ ಡಿನ್ನರ್ಗೆ ಹೋಗೋಣ, ಸುತ್ತಾಡ್ಕೊಂಡು ಬರೋಣ ಅಂತ. ಎಲ್ಲ ಲಾಸ್ಟ್ ಮಿನಿಟಲ್ಲಿ ಫ್ಲಾಪ್ ಆಗೋಯಿತು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಟೈಮು ಎಲ್ಲ ದಿನವೂ ಒಂದೇ ಥರ ಇರೋಲ್ಲ. ನೆಕ್ಸ್ಟ್ ಇಯರ್ ಆ್ಯನಿವರ್ಸರಿನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಆ್ಯಂಡ್ ಇವತ್ತಿನ ಈ ಒಂದು ಆ್ಯನಿವರ್ಸರಿನ ಇಷ್ಟರ ಮಟ್ಟಿಗಾದರೂ ಸ್ಪೆಷಲ್ ಮಾಡಿದಂಥ ನನ್ನ ಮಕ್ಕಳುಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ನ ನಾನು ಹೇಳಲೇಬೇಕು. ಈಗಿಂದ ಅಲ್ಲ, ನನ್ನ ಮಗಳಿಗೆ ಸ್ವಲ್ಪ ಮಟ್ಟಿಗೆ ಅವಳಿಗೆ ಬುದ್ಧಿ ಬಂದಾಗಲಿಂದನೂ ಕೂಡ ಅವಳ ಅಮೌಂಟ್ನ ಸೇವ್ ಮಾಡಿ ಆಗಿನಿಂದನೂ ಅವಳೇನೆ ಪ್ರತಿ ವರ್ಷ ಆ್ಯನಿವರ್ಸರಿದು ಕೇಕೆಲ್ಲ ಕಟ್ ಮಾಡಿಸೋದು, ಸೆಲೆಬ್ರೇಟ್ ಮಾಡಿಸೋದು. ಅದ್ರ ಜೊತೆ ಈಗ ಗಂಡು ಮಕ್ಳುಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರದ್ದೇ ಒಂದು ಏನೋ ಒಂದು ಇದರಲ್ಲಿ ಒಂದಷ್ಟು ಅರೇಂಜ್ಮೆಂಟ್ಸ್ನ ಮಾಡೋದು. ಚಿಕ್ಕ ಮಕ್ಕಳಲ್ವಾ, ಏನು ಚಿಕ್ಕ ಮಕ್ಕಳು ಥರ ಈ ಥರ ರೆಡಿ ಮಾಡಿಕೊಂಡು ಅಂತ ಅಂದ್ಕೋಬೋದು. ಆದ್ರೂ ಅವ್ರಿಗಿರುವಂಥ ಒಂದು ಮೆಚುರಿಟೀಸಿಗೆ, ಆ ವಯಸ್ಸಿಗೆ ಅವ್ರಿಗೆ ಅಪ್ಪ ಅಮ್ಮನ ಆ್ಯನಿವರ್ಸರಿನ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಬರುತ್ತಲ್ಲ, ಅದೇ ಒಂಥರ ಖುಷಿ ಆಗುತ್ತೆ. ಬೆಳಗ್ಗೆಯಿಂದ ಆಗಿದ್ದಂಥ ಒಂದು ಏನು ಇವತ್ತು ಹಿಂಗೆ ಆಗೋಯ್ತಲ್ಲ ಅಂತ ಇದ್ದಂಥ ಬೇಜಾರನ್ನೆಲ್ಲ, ಹಂಗಾಗಿ ನಾನು ಮಧ್ಯಾಹ್ನ ಯಾವುದೇ ಥರದ ವೀಡಿಯೋನೂ ಮಾಡಲಿಕ್ಕಾಗಲಿಲ್ಲ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಏನಪ್ಪ ಇವತ್ತೇ ಹಿಂಗೆ ಆಗೋಯ್ತಲ್ಲ ಅಂತ ಫುಲ್ಲು ಮೂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಒಂದೇ ಒಂದು ಕ್ಷಣದಲ್ಲಿ ನನ್ನ ಮಕ್ಕಳು ಟಂಗ್ ಅಂತ ದೂರ ಮಾಡಿಬಿಟ್ರು. ಅದಕ್ಕೋಸ್ಕರ ಅವ್ರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಇಯರ್ ಆ್ಯನಿವರ್ಸರಿನೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಷ್ಟೇ ಅಲ್ವೇನ್ರಿ? ಅಲ್ವಾ? ಏನು ಕೂ ಅಂದ್ರಿ?
ಹಾಂ ಅಲ್ಲೇ ಇರ್ಬೇಕು ನೋಡಿ. ಮೂರು ಫ್ಯಾನ್ ಎಲ್ಲ ಇದಾವು. ಓ 3 ಅವನೇ ಇಟ್ಕೊಂಡವನಾ. ಚಿಕ್ಕ ಮಗ ಸಿಲ್ಲಿಂಗ್ ಫ್ಯಾನು, ಟೇಬಲ್ ಫ್ಯಾನು, ಸ್ಟ್ಯಾಂಡಿಂಗ್ ಫ್ಯಾನು, 3 ಫ್ಯಾನ್ ಆನ್ ಮಾಡಿಕೊಂಡು ಕಿಟಕಿನೂ ಓಪನ್ ಮಾಡ್ಕೊಂಡು ಮಲ್ಕೊಂಡವನೆ. ಸೊ ಫೈನಲಿ ಇಷ್ಟು ಹೇಳ್ತಾ ಇವತ್ತಿನ ಒಂದು ಸ್ಮಾಲ್ ಆ್ಯಂಡ್ ಸಿಂಪಲ್ ಆದಂಥ ಆ್ಯನಿವರ್ಸರಿ ಬ್ಲಾಗ್ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಎಲ್ಲರೂ ನಿಮ್ಮ ವಿಶಸ್ಗಳನ್ನ ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಲವ್ ಯು ಆಲ್.